ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸುಸ್ತಾಗಿ ಹೋದ್ರು. ಈಗ ಇವರ ಕುಡಿ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸಂತೃಪ್ತಿಗೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ಗೆ ಈಶ್ವರಪ್ಪ ಈ ರೀತಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಮುಂದೆ ವಿಲನ್ ಆಗೋದಕ್ಕೆ ಹೊರಟಿದ್ದಾರೆ. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ಟಚ್ ಮಾಡಿದವರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇವರು ನಾಶವಾಗುವ ದಿನ ದೂರ ಇಲ್ಲ ಅಂತ ಕೆಎಸ್ ಈಶ್ವರಪ್ಪ ಹಾಸನಾಂಬೆಯ ದರ್ಶನದ ಬಳಿಕ ಕಿಡಿಕಾರಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ರೆ ಇದ್ರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ಎರಡನೇದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಆರ್ಎಸ್ಎಸ್ ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕಂದ್ರೆ ಆರ್ಎಸ್ಎಸ್ ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ಎಸ್ಎಸ್ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ ಇದು? ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು ಆರ್ಎಸ್ಎಸ್ ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ಕೆ. ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸುಸ್ತಾಗಿ ಹೋದ್ರು. ಈಗ ಇವರ ಕುಡಿ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸಂತೃಪ್ತಿಗೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ಗೆ ಈಶ್ವರಪ್ಪ ಈ ರೀತಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಮುಂದೆ ವಿಲನ್ ಆಗೋದಕ್ಕೆ ಹೊರಟಿದ್ದಾರೆ. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ಟಚ್ ಮಾಡಿದವರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇವರು ನಾಶವಾಗುವ ದಿನ ದೂರ ಇಲ್ಲ ಅಂತ ಕೆಎಸ್ ಈಶ್ವರಪ್ಪ ಹಾಸನಾಂಬೆಯ ದರ್ಶನದ ಬಳಿಕ ಕಿಡಿಕಾರಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ರೆ ಇದ್ರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ಎರಡನೇದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಆರ್ಎಸ್ಎಸ್ ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕಂದ್ರೆ ಆರ್ಎಸ್ಎಸ್ ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು ಆರ್ಎಸ್ಎಸ್ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ ಇದು? ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು ಆರ್ಎಸ್ಎಸ್ ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ಕೆ. ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸುಸ್ತಾಗಿ ಹೋದ್ರು. ಈಗ ಇವರ ಕುಡಿ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸಂತೃಪ್ತಿಗೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ಗೆ ಈಶ್ವರಪ್ಪ ಈ ರೀತಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಮುಂದೆ ವಿಲನ್ ಆಗೋದಕ್ಕೆ ಹೊರಟಿದ್ದಾರೆ. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ಟಚ್ ಮಾಡಿದವರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇವರು ನಾಶವಾಗುವ ದಿನ ದೂರ ಇಲ್ಲ ಅಂತ ಕೆಎಸ್ ಈಶ್ವರಪ್ಪ ಹಾಸನಾಂಬೆಯ ದರ್ಶನದ ಬಳಿಕ ಕಿಡಿಕಾರಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ
ನಾನೂ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ರೆ ಇದ್ರಲ್ಲಿ ಇನ್ನೇನು ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ಎರಡನೇದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇದು RSS ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕಂದ್ರೆ RSS ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ ಇದು? ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು RSS ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸುಸ್ತಾಗಿ ಹೋದ್ರು. ಈಗ ಇವರ ಕುಡಿ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸಂತೃಪ್ತಿಗೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆ ಇದ್ದಾರೆ. RSS ಚಟುವಟಿಕೆ ಬ್ಯಾನ್ಗೆ ಈಶ್ವರಪ್ಪ ಈ ರೀತಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಮುಂದೆ ವಿಲನ್ ಆಗೋದಕ್ಕೆ ಹೊರಟಿದ್ದಾರೆ. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. RSS ಅನ್ನ ಟಚ್ ಮಾಡಿದವರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇವರು ನಾಶವಾಗುವ ದಿನ ದೂರ ಇಲ್ಲ ಅಂತ KS ಈಶ್ವರಪ್ಪ ಹಾಸನಾಂಬೆಯ ದರ್ಶನದ ಬಳಿಕ ಕಿಡಿಕಾರಿದ್ದಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರು ಹೋದ್ರು. ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ರೆ ಇದ್ರಲ್ಲಿ ಇನ್ನೇನು ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ಎರಡನೇದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಇದು RSS ಬಗ್ಗೆ ನಾವೇನಾದ್ರು ಕೂಡ ಟೀಕೆ ಮಾಡಿದ್ರೆ, ಕ್ರಮ ತಗೊಂಡ್ರೆ ಅವರೆಲ್ಲ ಸಂತೃಪ್ತಿ ಆಗ್ತಾರೆ ಅನ್ನೋಂಥ ಒಂದು ಭ್ರಮೆನಲ್ಲಿ ಅವರಿದ್ದಾರೆ. ನಾಳೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅವ್ರ ಈ ಪ್ರಯತ್ನದಿಂದ ಸರ್ಕಾರವೇ ಉಳಿಯಲ್ಲ ಅನ್ನೋಂಥ ಭಾವನೆ ನನಗಿದೆ. ಯಾಕಂದ್ರೆ RSS ಯಾರು ಮುಟ್ಟಿದಾರೋ ಅವರೆಲ್ಲರೂ ಕೂಡ ನಾಶ ಆಗೋಗಿದ್ದಾರೆ. ಯಾರು ಶ್ರೀಮತಿ ಇಂದಿರಾ ಗಾಂಧಿನೇ ತುರ್ತು ಪರಿಸ್ಥಿತಿ ತಂದು RSS ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಅವರೇ ಸುಣ್ಣ ಆಗೋದ್ರು. ಈ ಪ್ರಿಯಾಂಕಾ ಖರ್ಗೆ ಕುಂಡಿ ಇವ್ರು ಯಾವ ಲೆಕ್ಕ ಇದು? ಹಿಂದೂ ಧರ್ಮವನ್ನ ಉಳಿಸಂತ ಒಂದು ವ್ಯವಸ್ಥೆ ಇವತ್ತು RSS ಮಾತ್ರ ಮಾಡ್ತಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಿದೆ. ಈ ಸಂಸ್ಕೃತಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಯಾರನ್ನೂ ಮತಾಂತರ ಮಾಡಕ್ ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸುಸ್ತಾಗಿ ಹೋದ್ರು. ಈಗ ಇವರ ಕುಡಿ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸಂತೃಪ್ತಿಗೊಳ್ತಾರೆ ಅನ್ನುವಂತ ಭ್ರಮೆಯಲ್ಲಿ ಈ ಪ್ರಿಯಾಂಕ್ ಖರ್ಗೆ ಇದ್ದಾರೆ. RSS ಚಟುವಟಿಕೆ ಬ್ಯಾನ್ಗೆ ಈಶ್ವರಪ್ಪ ಈ ರೀತಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯದ ಮುಂದೆ ವಿಲನ್ ಆಗೋದಕ್ಕೆ ಹೊರಟಿದ್ದಾರೆ. ಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. RSS ಅನ್ನ ಟಚ್ ಮಾಡಿದವರೆಲ್ಲ ನಾಶವಾಗಿ ಹೋಗಿದ್ದಾರೆ. ಇವರು ನಾಶವಾಗುವ ದಿನ ದೂರ ಇಲ್ಲ ಅಂತ KS ಈಶ್ವರಪ್ಪ ಹಾಸನಾಂಬೆಯ ದರ್ಶನದ ಬಳಿಕ ಕಿಡಿಕಾರಿದ್ದಾರೆ.